ಯುದ್ಧದ ಸುದ್ದಿಗಳ ಮಧ್ಯದಲ್ಲಿ ದೇಶದಲ್ಲಿ ನಡೆದಿರುವ ಒಂದು ಇಂಟ್ರೆಸ್ಟಿಂಗ್ ರಾಜಕೀಯ ಬೆಳವಣಿಗೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ. ಬಿಹಾರಕ್ಕೆ ಬಿಜೆಪಿಯ ಮುಖ್ಯಮಂತ್ರಿ ಬರ್ತಾರೆ. ಹಾಲಿ ಡಿಸಿಎಂ ಸಾಮ್ರಾಟ್ ಚೌಧರಿ ಅಥವಾ ಕೇಂದ್ರ ಸಚಿವ ನಿತ್ಯಾನಂದ ರೈ ಹೆಸರು ಕೇಳಿ ಬರ್ತಾ ಇದೆ. ನಿತೀಶ್ ಕುಮಾರರ ಮಗ ನಿಶಾಂತ್ ಕುಮಾರ್ ರಾಜಕಾರಣದಿಂದ ದೂರವಿದ್ದು ಕಾರ್ಪೊರೇಟ್ ಜಗತ್ತಿನಲ್ಲಿ ನೌಕರಿ ಮಾಡ್ತಾ ಇದ್ರು. ಅವರು ಬಿಹಾರದ ರಾಜಕಾರಣಕ್ಕೆ ಎಂಟ್ರಿಯಾಗಿ ಡಿಸಿಎಂ ಆಗಬಹುದು. ನಿತೀಶ್ ಕುಮಾರ್ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಒಂದು ಕ್ವಿಕ್ ರಿಯಾಕ್ಷನ್ಗೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಇದರಲ್ಲಿ ಏನು ಆಘಾತಕಾರಿ ಅಂತ ಏನು ಅನ್ನಿಸ್ತಾ ಇಲ್ಲ ಈ ಬೆಳವಣಿಗೆ? ವಯಸ್ಸಿನ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಪೂರ್ತಿ ಅವಧಿಗೆ ಹ್ಯಾಂಡಲ್ ಮಾಡಲಿಕ್ಕಿಲ್ಲ ಅನ್ನೋದೊಂದು ಲೆಕ್ಕಾಚಾರ ಇತ್ತು. ಅದಕ್ಕೆ ನನಗೆ ಆಘಾತಕಾರಿ ಅಂತಲ್ಲ, ಇಟ್ ಶೋಸ್ ಹಿಸ್ ಪೊಲಿಟಿಕಲ್ ಅಕ್ಯುಮನ್ ಆ್ಯಂಡ್ ವಿಸ್ಡಮ್. ನೀವು ನೋಡಿ, ನಿತೀಶ್ ಮತ್ತು ಬಿ ಜೆ ಪಿ ನಡುವೆ ಅಥವಾ ನಿತೀಶ್ ಮತ್ತು ತೇಜಸ್ವಿ ಯಾದವ್ ನಡುವೆ ಯಾಕೆ ತಿಕ್ಕಾಟ ನಡೀತಾ ಇತ್ತು? ಎರಡೂ ಪಕ್ಷಗಳು ನಿತೀಶ್ರನ್ನು ತೆಗೆದು ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ರು. ಹೌದು, ನಿತೀಶ್ ಸಿಟ್ಟಿಗೆ ಹೇಳ್ತಾ ಇದ್ರು, ಇವ್ರ ಜೊತೆ ಸಾಧ್ಯ ಆಗದ ಇದ್ದಾಗ ಅವ್ರ ಜೊತೆ ಹೋಗ್ತಿದ್ರು, ಅವ್ರ ಜೊತೆ ಸಾಧ್ಯ ಆಗದ ಇವರು. ಈಗ NDA ಗೆಲುವಿನ ನಂತರ ನಿತೀಶ್ ಕುಮಾರ್ ಅನಿಸ್ತಾ ಇರೋದು 30ರ ಚುನಾವಣೆಯನ್ನೇ ನಾನು ಲೀಡ್ ಮಾಡೋಕ್ಕಾಗಲ್ಲ, ಹೌದು, ಪಕ್ಷವನ್ನು ಉಳಿಸ್ಕೊಳ್ಬೇಕು. ಪಕ್ಷದಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೊರಟರು ಕೂಡ ಪಕ್ಷ ಅದಾಗಲ್ಲ. ಹೌದು, ಮಗನನ್ನು ಈಗ ತೇಜಸ್ವಿ ಯಾದವ್ ಬಂದಾಗ, ತೇಜ್ ಪ್ರತಾಪ್ ಯಾದವ್ ಬಂದಾಗ ನನ್ನ ಮಗನನ್ನು ಮಾಡಬಾರ್ದಾ ಅನ್ನುವ ಪ್ರಶ್ನೆ ಬಂದಿರಬೇಕು. ಬಂದಾಗ ನೀವು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೊರಟ್ರೆ ಮಹಾರಾಷ್ಟ್ರ ವಿಲ್ ಬಿ ರಿಪೀಟೆಡ್. BJP ಅದನ್ನು ಮಾಡೋಕ್ಕೆ ಕೊಡಲ್ಲ. JDUನಲ್ಲೇ ಮಗನ ವಿರುದ್ಧ ಬಂಡಾಯ ಎದ್ದು BJP ಜೊತೆ ಮೈತ್ರಿ ಮಾಡ್ಕೊಂಡು ಹೋಗಿ ಯಾರಾದರೂ ಸರ್ಕಾರ ರಚನೆ ಮಾಡ್ಕೊಳ್ಬೋದು. ಹಾಗಾಗಿ ನನಗನ್ಸುತ್ತೆ ನಿತೀಶ್ ಕುಮಾರ್ ಮಗನಿಗಾದರೆ ನೀವು ಡೆಪ್ಯೂಟಿ CM ಕೊಡಿ, ಮುಖ್ಯಮಂತ್ರಿ ಸ್ಥಾನ ನೀವೇ ಉಳಿಸ್ಕೊಳ್ಳಿ. ಅಂದರೆ ಗದ್ದುಗೆ ಉಳಿಸುವ ಜವಾಬ್ದಾರಿ BJP ಮೇಲೆ. ನನ್ನ ಮಗನಿಗೆ ಹೇಗೂ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಎಕ್ಸ್ಪರ್ಟೈಸ್ ಇಲ್ಲ, ಆ ಕಾರಣದಿಂದ ಉಪಮುಖ್ಯಮಂತ್ರಿ ಮಾಡಿ ಪಾರ್ಟಿಯನ್ನು ಉಳಿಸ್ಕೊಂಡ್ರೆ ಮುಂದಿನ 5 ವರ್ಷಗಳ ಕಾಲ ಮೇ ಬಿ ನನಗನ್ಸುತ್ತೆ ಪ್ರಾಗ್ಮ್ಯಾಟಿಕ್ ಫಾದರ್ಸ್ ವಿಲ್ ಥಿಂಕ್ ಲೈಕ್ ದಿಸ್ ಆಲ್ಸೋ. ಒಂದು ಸಲ ಅಧಿಕಾರ ಕೊಡಿಸೋದು ನನ್ನ ಜವಾಬ್ದಾರಿ, ಉಳಿಸ್ಕೊಳ್ತಾನೋ ಬಿಡ್ತಾನೋ 5 ವರ್ಷದ ನಂತರ ಅವನು ಹಣೆ ಬರ. ಆ ಕಾರಣದಿಂದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸೆಟ್ಲಾಗಿ ತಾನು ರಾಜ್ಯಸಭಾ ಸೀಟ್ ತೆಗೆದುಕೊಂಡು ದಿಲ್ಲಿಗೆ ಹೋಗಿ, ನನಗನ್ಸುತ್ತೆ ನೆಕ್ಸ್ಟ್ ರೀಶಫಲ್ ಹಿ ವಿಲ್ ಬಿ ಸೆಂಟ್ರಲ್ ಮಿನಿಸ್ಟರ್ ಆಲ್ಸೋ. ಯಾಕಂದರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದರೆ ಬಿಹಾರವನ್ನು ಸಂಭಾಳಿಸ್ತಾರೆ, ಮಗನನ್ನು DCM ಅಲ್ಲೂ ಕೂರಿಸಿರ್ತಾರೆ. BJPಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ಅದು ಮುಖ್ಯಮಂತ್ರಿ ಸ್ಥಾನನೂ ದೊರೆಯುತ್ತೆ. ಒಂದು ವೇಳೆ BJP ಅಪ್ಪಿ ತಪ್ಪಿ ಏನಾದರೂ ಮಾಡ್ಲಿಕ್ಕೆ ಹೊರಟ್ರೆ ಹಿ ಕ್ಯಾನ್ ಸೇಮ್ ರೆಪ್ಲಿಕೇಟ್ ವಿತ್ RJD ಆಲ್ಸೋ. ನನಗೆ ಅನ್ಸುತ್ತೆ ಆ ದೃಷ್ಟಿಕೋನದಿಂದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಒಪ್ಪಿಕೊಂಡು ಮಗನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಂಡು ತಾನು ದಿಲ್ಲಿಯಲ್ಲಿ ಅಧಿಕಾರ, ಈಸ್ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಪೊಲಿಟಿಷಿಯನ್ ಆಗೋರು. ನಿಮಗೆ ನೆನಪಿದೆಯಾ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಿ ಕೇಂದ್ರಕ್ಕೆ ಹೋಗಿ? ಇಲ್ಲ, ಯೂಶಲಿ ಅಧಿಕಾರ ಬಿಟ್ಟು ಕೊಡೋಲ್ಲ ರಾಜಕಾರಣಿ. ಬಟ್ ಒಂದು ಎಕ್ಸಿಟ್ ಕೂಡ ಗೌರವದೊಡನೆ ಹೇಗಾಗಬೇಕು ಅನ್ನೋದು ನಿತೀಶ್ ಕುಮಾರಿಂದ ಕಲಿಬೇಕನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.